ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನದ ನಂತರ ಯೂಟ್ಯೂಬ್ದಲ್ಲಿ ಯಾವುದೇ ಅಪ್ಡೇಟ್ ಕೊಟ್ಟಿರಲಿಲ್ಲ. ಸ್ವಲ್ಪ ಪರ್ಸ್ನಲ್ ವರ್ಕ್ ಇತ್ತು. ಇವತ್ತಿನ ಒಂದು ವಿಡಿಯೋದಲ್ಲಿ KPTCLನ ಅಂತಿಮ ಆಯ್ಕೆ ಪಟ್ಟಿ ಬಿಟ್ಟಿದ್ದಾರೆ. ಅದು ನಾನ್ HK ಅದ. ಆ ಒಂದು ಲಿಸ್ಟಿನ ಬಗ್ಗೆ ಇವತ್ತು ಅಪ್ಡೇಟ್ ಏನದ ಪ್ರತಿಯೊಂದು ತಿಳಿಸ್ತೀನಿ. ಮತ್ತು ಬೆಸ್ಕಾಮ್ ಆಗಲಿ, ಮೆಸ್ಕಾಮ, ಹೆಸ್ಕಾಮ, ಚೆಸ್ಕಾಮ ಈ ಪ್ರತಿಯೊಂದು ಯಾವಾಗ ಬರುತ್ತೆ ಮತ್ತು ಇನ್ನು ಎಷ್ಟು ದಿನಗಳಾಗುತ್ತೆ, ಇನ್ನು ಯಾವೆಲ್ಲ ಮೆಡಿಕಲ್ ಸರ್ಟಿಫಿಕೇಟ್ ಪ್ರತಿಯೊಬ್ಬರದ್ದು PH ಬಂದದ, ಅಂದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇದ್ದವ್ರು ಬಂದದೋ ನಿಲ್ಲೋ ಪ್ರತಿಯೊಂದು ತಿಳಿಸ್ತೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು ಅಂತಿಮ ಆಯ್ಕೆ ಪಟ್ಟಿ ಕಟಾಪ್ ಅಂಕಗಳು. ಹುದ್ದೆ ಹೆಸರು ಬಂದ್ಬಿಟ್ಟು ಕಿರಿಯ ಸ್ಟೇಷನ್ ಪರಿಚಾರಕ. ಇನ್ನೊಂದು ನಿಮ್ಗೆ ತಿಳಿಸೋದೇನೆಂದರೆ ಇಲ್ಲಿ ಕಿರಿಯ ಸ್ಟೇಷನ್ ಪರಿಚಾರಕ ಹುದ್ದೆಗಳು ಬಿಟ್ಟಿದ್ದಾರೆ. ಮತ್ತು ಹಾಗೆ ಪವರ್ ಮ್ಯಾನ್ ಒಂದು ಅಂದರೆ ಜೂನಿಯರ್ ಪವರ್ ಮ್ಯಾನ್ ಅಂತ ಒಂದು ಲೈನ್ ಮ್ಯಾನ್ ಕೂಡ ಬಿಟ್ಟಿದ್ದಾರೆ. ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣಂತೆ. ಇಲ್ಲಿ ನೋಡ್ಬೋದು ಮುಖ್ಯ ಉಳಿದ ವೃಂದದ ವ್ಯಾಪ್ತಿ ಹುದ್ದೆಗಳು ಅಂದ್ರೆ 411 ಹುದ್ದೆ ಅಂದರೆ ಪೋಸ್ಟ್ಗಳಲ್ಲಿ 380 ಈ ವರ್ಷದ ಒಂದು ಪೋಸ್ಟು ಬ್ಯಾಕ್ಲಾಗ್ ಅಂತ ಇರುವಂಥ ಹುದ್ದೆಗಳು, ಅಂದರೆ ಹೋದ ವರ್ಷ ಉಳಿದಿರುವಂಥ ಪೋಸ್ಟ್ಗಳು ಬಂದುಬಿಟ್ಟು 31. ಅಂದರೆ ಈ ಒಂದು ಅಂತಿಮ ಆಯ್ಕೆಗೊಂಡ ಅಭ್ಯರ್ಥಿಗಳು ಎಷ್ಟು ಅಂದ್ರೆ 411, ಅದಕ್ಕಿಂತ ಹೆಚ್ಚಾಗಿ ಆಯ್ಕೆಗೊಂಡಿರ್ತಾರೆ. ಟೋಟಲಾಗಿ ಆಯ್ಕೆಗೊಂಡಿರುವಂಥ ವಿದ್ಯಾರ್ಥಿಗಳು ಬಂದುಬಿಟ್ಟು ನೋಡ್ರಿ ಇಲ್ಲಿ. ಅಂದರೆ ಇದು ಮೊನ್ನೆ 25ನೇ ತಾರೀಕು ಬಂದಿರ್ತದೆ. ಟೋಟಲಾಗಿ ಅಭ್ಯರ್ಥಿಗಳು ಬಂದುಬಿಟ್ಟು 390 ಪೋಸ್ಟ್ಗಳು ಇರೋದು 411. ಅಂದರೆ ನೀವು ಅನ್ಕೋಬೋದು ಇಲ್ಲಿ ಇಷ್ಟ್ಯಾಕೆ ಕಡಿಮೆ ಅಂತಂದು. ಆ ಒಂದು ಕಾಸ್ಟಿಗೆ ಅಲ್ಲಿ ಡಿಬೇಟ್ ಮಾಡೋಕ್ಕೆ ಯಾರೂ ಇರೋಲ್ಲ. ಈಗ ಇಲ್ಲಿ ನೋಡ್ಬೋದು ಸೂಚಿತ ಹುದ್ದೆಗಳು 1 ಕೊಟ್ಟಿರ್ತಾರೆ. ಅಂತಿಮ ಆಯ್ಕೆಗೊಂಡ ಅಭ್ಯರ್ಥಿಗಳ ಸಂಖ್ಯೆ ಇಲ್ಲಿ ಯಾರೂ ಇರೋಲ್ಲ. ಅದನ್ನು ಶೇಕಡಾವಾರಾಗಿ 2A ಸಾಮಾನ್ಯ ವರ್ಗಕ್ಕೆ ಪ್ರವರ್ಗಿಸ್ತಾರೆ. ಅದೇ ರೀತಿ ಇಲ್ಲಿ ಸೂಚಿತ ಹುದ್ದೆಗಳು PHನಲ್ಲಿ 3 ಜನ ಹುದ್ದೆಗಳಿದ್ದರೂ ಕೂಡ ಅಲ್ಲಿ ಯಾವುದೇ ಅಭ್ಯರ್ಥಿ ಇರೋದಿಲ್ಲ. ಏನು ಮಾಡ್ತಾರೆ, ಬ್ಯಾಕ್ಲಾಗ್ ಇಳಿಸ್ಬಿಡ್ತಾರೆ. ಅಂಥವು ಕೆಲವಷ್ಟು ಪೋಸ್ಟ್ಗಳನ್ನ ಕೊಡ್ತಾರೆ, ಕೆಲವಷ್ಟು ಪೋಸ್ಟ್ನ ಬ್ಯಾಕ್ಲಾಗ್ ಉಳಿಸ್ಬಿಡ್ತಾರೆ. ಗೆಳೆಯರೆ, ಒಂದು 2A ಒಳಗೆ PDP ನೋಡ್ಬೋದು. ಕನ್ನಡ ಮಾಧ್ಯಮದಲ್ಲಿ ಆಗಿರಲಿ ಮತ್ತು ಸರ್ವಿಸ್ ಮ್ಯಾನ್ಗಳಾಗಿರಲಿ, ರೂರಲ್ ಆಗಿರಲಿ, ಜನರಲ್ ಆಗಿರಲಿ. 2B ಒಳಗೆ PH ಆಗಿರಲಿ, ಆ ಅಭ್ಯರ್ಥಿಗಳು ಇಲ್ಲಿ ಬ್ಯಾಕ್ಲಾಗ್ ಇರಿಸಿದ ನಾವು ಮತ್ತೊಂದು PHನಲ್ಲಿ. ಒಬ್ಬ ವಿದ್ಯಾರ್ಥಿ ಕಟಾಪ್ ಯಾವ ರೀತಿ ಬಂದಿದೆ ಅಂದ್ರೆ ಅವ್ರು ಕೊಟ್ಟಿರುವಂಥ ಕಟಾಪು ಬಂದುಬಿಟ್ಟು ಶೇಕಡಾವಾರು 97 ಕೊಟ್ಟಿದ್ರು 2A ಕನ್ನಡ ಮಾಧ್ಯಮದಲ್ಲಿ ಆಗಲಿ ಮತ್ತು ರೂರಲ್ ಆಗಿರಲಿ. ಅದೇ ರೀತಿ ಇಲ್ಲಿ ಕಟಾಪ್ ಇರ್ತದೆ 97.12 2005 ಒಬ್ಬ ಅಭ್ಯರ್ಥಿ. ಮತ್ತು ಇಲ್ಲಿಗೆ ರೂರಲ್ ಒಳಗೆ ಬಂದುಬಿಟ್ಟು ವಿದ್ಯಾರ್ಥಿನೂ ಸೇಮ್ ಅದ, ಡೇಟ್ ಆಫ್ ಬರ್ತ್, ಬಟ್ ಪರ್ಸೆಂಟೇಜು ಸೇಮ್ ಅದ. ಈ ರೀತಿ ಒಂದು ಅವ್ರು ಕಟಾಪ್ ಹೆಂಗೆ ಕೊಟ್ಟಿರ್ತಾರಲ್ಲ ಅದರೊಳಗೇ ಹಿಡಿತಾರೆ. ನೀವು ನೋಡ್ಕೋಬೋದು ಇಲ್ಲಿ ಯಾವ ರೀತಿ ಅದ. ಕಡಿಮೆ ಅಂತ 2B ಒಳಗೆ 2006ರಲ್ಲಿರುವಂಥ ಒಬ್ಬ ವಿದ್ಯಾರ್ಥಿ ಸೆಲೆಕ್ಟ್ ಆಗಿದ್ದಾನೆ. ಹಾಗೆ ಕೆಳಗಡೆ ನೋಡ್ಬೋದು 3A PH ಆಗಿರಲಿ, ಕನ್ನಡ ಮಾಧ್ಯಮ ಆಗಿರಲಿ, ಸರ್ವಿಸ್ ಮ್ಯಾನ್ ಆಗಿರಲಿ, ರೂರಲ್ ಆಗಿರಲಿ, ಜನರಲ್ ಆಗಿರಲಿ, ಪ್ರತಿಯೊಬ್ಬ ವಿದ್ಯಾರ್ಥಿಯ ಕಟಾಪ್ ಬಂದುಬಿಟ್ಟು 97, 96 ಈ ಥರ ಇರ್ತದೆ. ಸರ್ವಿಸ್ ಮ್ಯಾನ್ಗಳದ್ದು ಸ್ವಲ್ಪ 60% ನಿಂತಿರ್ಬೋದು. ಸರ್ವಿಸ್ ಮ್ಯಾನ್ಗಳದ್ದು ಯಾವ ಥರ ಇರ್ತದೆ ಅಂದ್ರೆ ಅವರು ಯಾವುದೋ ಒಂದು ಪದವಿ ಅಂದ್ರೆ ಯಾವುದೇ ಒಂದು ಡ್ಯೂಟಿ ಮಾಡಿ ಕಷಂದ 17 ವರ್ಷ ಆದಂಥ ಅವ್ರಿಗೊಂದು ಕೋಟಾ ಕೊಟ್ಟಿರ್ತಾರೆ ಸರ್ವಿಸ್ ಮ್ಯಾನ್ ಅಂತ. ಆ ರೀತಿ ಆ ಕೋಟಾದಲ್ಲಿ ಇವ್ರನ್ನು ಪರಿಗಣಿಸ್ತಾರೆ. ಮತ್ತು PDP ಅಂತಂದ್ರೆ ಅದೊಂದು ಮುಳುಗಡಿತ ಪ್ರದೇಶ ಆಗಿರ್ತಾವೆ. ಆ ಕಾರಣ ಅವ್ರದ್ದು ಪರ್ಸೆಂಟೇಜ್ ಕಡಿಮೆ ನಿಂದಿರ್ತದೆ. ಅಲ್ಲಿ ಡಿಬೇಟ್ ಮಾಡೋಕ್ಕೂ ಜನ ಜಾಸ್ತಿ ಇರೋದಿಲ್ಲ. ಈ ರೀತಿ ಸೆಲೆಕ್ಟ್ ಆಗಿರ್ತಾರೆ ಕೆಲವಷ್ಟು ಜನಗಳು. ಇನ್ನು ಕ್ಯಾಟಗರಿ PH1 ಕನ್ನಡ ಮಾಧ್ಯಮದಲ್ಲಿ ಇಲ್ಲಿ ಯಾರು ಇರಲಾರ ಬ್ಯಾಕ್ಲಾಗ್ ಹುದ್ದೆಗಳು ಇರಿಸಲಾಗಿದೆ ಅಂತ ಕೊಟ್ಟಿರ್ತಾರೆ. ಇಲ್ಲಿ ಒಬ್ಬ ವಿದ್ಯಾರ್ಥಿಗಳನ್ನು ತೊಗೋಬೇಕಿತ್ತು, ಅವ್ನು ತೊಗೊಂಡ್ಬಿಟ್ಟಿದ್ದಾರೆ. 2004ರಾಗಿದ್ದಿರುವಂಥ ಒಬ್ಬ ವಿದ್ಯಾರ್ಥಿ. ಮತ್ತು ಕೆಳಗಡೆ ಬಂತರ GM PH ಆಗಿರ್ಬೋದು, ಕನ್ನಡ ಮಾಧ್ಯಮ ಇರಲಿ, ಸರ್ವಿಸ್ ಮ್ಯಾನ್ ಆಗಿರಲಿ, ಪ್ರತಿಯೊಬ್ಬರು ಕಟಾಪ್ ಬಂದುಬಿಟ್ಟು 98. ಸರ್ವಿಸ್ ಮ್ಯಾನ್ಗಳದ್ದು ಎಲ್ಲ ಕಡೆ ಕಟಾಪ್ ಕಡಿಮೆ ನಿಂತಿದೆ, 64, 60, 70 ಈ ಥರ ನಿಂತಿದೆ. ಮತ್ತು ಇಲ್ಲಿ GMನಲ್ಲಿ ಕನ್ನಡ ಮಾಧ್ಯಮದಲ್ಲಿ ಇರುವಂಥ ವಿದ್ಯಾರ್ಥಿನು 98.08 ಅದ. ಮತ್ತು ಅವನು ಡೇಟ್ ಆಫ್ ಬರ್ತ್ 22/8/2005 ಅದ. ಈ ರೀತಿ ಒಂದು ಅವ್ರದ್ದು ಪರಿಗಣಿಸಿಕೆಸಿಂದ ಒಂದು ಕಟಾಪ್ ಮಾಡಿರ್ತಾರೆ, ಶೇಕಡಾ ವರ್ಕನ್ನು ಇದು ಮಾಡಿರ್ತಾರೆ. SC ಮತ್ತು ಇಲ್ಲಿ ನೋಡ್ಬೋದು SC TG ಅಂದರೆ ಒಂದು ತೃತೀಯ ಲಿಂಗದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಡಿಬೇಟ್ ಮಾಡೋಕೆ ಇರಲಿ ಕಾರಣ ಆ ಬ್ಯಾಕ್ಲಾಗ್ ಇರಿಸ್ತಾರೆ. ಇಲ್ಲಾಂದ್ರೆ ಪರಿಶಿಷ್ಟ ಜಾತಿ ಸಾಮಾನ್ಯ ವರ್ಗಕ್ಕೆ ಪ್ರವರ್ಗ ಮಾಡಿರ್ತಾರೆ. ಈ ಥರ ವರ್ಗಸಲಾಗಿರ್ತದೆ. SC ಮತ್ತು PHನಲ್ಲಿ 4 ಹುದ್ದೆಗಳಿದಾವೆ, ಬಟ್ ಡಿಬೇಟ್ ಮಾಡೋಕೆ ಯಾರಿಲ್ಲ. ಅವು 4 ಹುದ್ದೆಗಳು ಬ್ಯಾಕ್ಲಾಗ್ ಇರಿಸಿದ್ದಾರೆ. ಒಂದು ಈ ರೀತಿ ಶೇಕಡಾವಾರು ಮಾಡಿಕೊಂಡು ಅವ್ರನ್ನ ಇದು ಮಾಡಿರ್ತಾರೆ. ಮತ್ತು ನೀವು ನೋಡ್ಬೋದು SC PDP ಅಂದ್ರೆ ಒಂದು ಮುಳುಗಡಿತ ಯೋಜನೆ ಇರುವಂಥ ಅಡಿಯಲ್ಲಿ ಆಗಿರುವಂಥ ಕೆಲವಷ್ಟು ಇದು ಇರ್ತವೆ. ಮತ್ತು ಕನ್ನಡ ಮಾಧ್ಯಮದಲ್ಲಿ ಕಲ್ತಿರುವಂಥ ವಿದ್ಯಾರ್ಥಿಗಳು ಮತ್ತು ಸರ್ವಿಸ್ ಮ್ಯಾನ್ದಲ್ಲಿರುವಂಥವ್ರು ಮತ್ತು ರೂರಲಲ್ಲಿ, ಜನರಲಲ್ಲಿ ಈ ಥರ ಇರುವಂಥ ಕ್ಯಾಟಗರಿ ವಿದ್ಯಾರ್ಥಿಗಳು 3 ಪೋಸ್ಟ್ ಇದ್ದರೆ 3 ಜನ ತೊಗೋತಾರೆ. ಇಲ್ಲಿ ಬಂದುಬಿಟ್ಟು ಹುದ್ದೆಗಳು 6 ಇರ್ತವೆ, 3 ಜನ ಒಟ್ಟೆ ಪೋಸ್ಟ್ ಹಾಕಿದವರು 3 ಜನ ಅದಾರ. ಅವ್ರ ಸರ್ವಿಸ್ ಮ್ಯಾನ್ಗಳು ಆಲ್ಮೋಸ್ಟ್ 3 ಜನನ ಮಾಡಿಕೊಂಡಿರ್ತಾರೆ. ಅಂದರೆ ಉಳಿದಿರುವಂಥ ಕೆಲವಷ್ಟು ಪೋಸ್ಟ್ಗಳನ್ನು ಬೇರೆ ಕಡೆ ವರ್ಗಾವಣೆ ಮಾಡಿರ್ತಾರೆ. ಗೆಳೆಯರು, ನೀವು ಇಲ್ಲೊಂದು ಮುಖ್ಯವಾಗಿ ಗಮನಿಸಬೇಕಾಗಿರೋದ್ರಿಂದ ಸೂಚಿತ ಹುದ್ದೆಗಳು ಬಂದುಬಿಟ್ಟು 35, ಅಂತಿಮ ಆಯ್ಕೆಗೊಂಡ ಅಭ್ಯರ್ಥಿಗಳ ಸಂಖ್ಯೆ ಬಂದುಬಿಟ್ಟು 39 ಇದೆ.
ಸೊ ಇಲ್ಲಿ ಪೋಸ್ಟ್ಗಳಿಗೆ 35 ಇದ್ದರೆ 39 4 ಜನ ಹೆಚ್ಚಿಗೆ ತೊಗೊಂಡ್ರು. ಸೊ ಈ ಒಂದು ಯಾವ ರೀತಿ ತೊಗೋತಾರೆ ಅಂದ್ರೆ 4 ಜನ ಹೆಚ್ಚಿಗೆ ಅಂದ್ರೆ, ಒಂದು ವೇಳೆ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಬೇಕಾದ್ರೆ ಯಾರಾದರೂ ಹೊರಗಡೆ ಹೋಗ್ಬೋದು ಸಾಧ್ಯತೆ ಇರ್ತದೆ. ಸೊ ಆ ಒಂದು ಕುಲ್ಲ ಉಳಿಸುವ ಬದಲು ಆ ಒಂದು ಪೋಸ್ಟನ್ನು ಕುಲ್ಲ ಉಳಿಸುವ ಅಂದರೆ ಬ್ಯಾಕ್ಲಾಗ್ ಇರಿಸುವ ಬದಲು ಆ ಒಂದು 4 ಜನನ ಅಲ್ಲಿ ಆ್ಯಡ್ ಮಾಡ್ತಾರೆ. ಸೊ ಈ ರೀತಿ ಅವರು ಒಂದು ಮುಂದಾಲೋಚನೆಯಿಂದ ಒಂದು 4-5 ಜನನ ಹೆಚ್ಚಿಗೆ ತೊಗೊಂಡಿರ್ತಾರೆ. ಪ್ರತಿಯೊಬ್ಬರು ನೋಡ್ಕೋರಿ, ಇಲ್ಲಿ ST ರೂರಲ್ ಆಗಿರೋ ಜನರಲ್ ಅಲ್ಲಿ ಎಲ್ಲ ಕಟಾಪು 96 ಅದ. ಆಲ್ಮೋಸ್ಟ್ ಎಕ್ಸ್ ಸರ್ವಿಸ್ ಮ್ಯಾನ್ಗಳ್ದು ಅಷ್ಟೇ ಕಡಿಮೆ ಅದ. ಇಲ್ಲಿ ST ಜನರಲ್ದಾಗ ನೋಡ್ಬೋದು ನೀವು 16 ಪೋಸ್ಟ್ ಇದ್ದರೆ ಕ್ಯಾಂಡಿಡೇಟ್ 18 ಜನ ಸೆಲೆಕ್ಟ್ ಮಾಡಿರ್ತಾರೆ. ಸೊ ಅವ್ರದ್ದು ಒಂದು ಕಟಾಪ್ ನೋಡ್ಬೋದು 2005 ಅದ. ಮತ್ತು ಅಲ್ಲಿ ರೂರಲ್ ಒಳಗೆ 2006 ಅದ. ಈ ರೀತಿ ಇರ್ತದೆ. ಆಯ್ಕೆಗೊಂಡ ಅಭ್ಯರ್ಥಿಗಳದ್ದು ಒಟ್ಟು ಲಿಸ್ಟ್ ಅದ ಇಲ್ಲಿ. ಅಂದರೆ ಇದು ನಾನ್ ಹೆಚ್ಚಿಗೆ ಲಿಸ್ಟ್ ಆಗಿರ್ತದೆ. ನೀವು ಫಸ್ಟ್ನೇ ಒಬ್ಬ ವ್ಯಕ್ತಿಯ ಒಂದು GMನಲ್ಲಿ ಕನ್ನಡ ಮಾಧ್ಯಮ 99 ಅದ. ತುಂಬ ಹೈ ನಿಂತಿದೆ ಕಟಾಪ್ ಇದು. ಟೋಟಲಾಗಿ 27 ಪೇಜಿಂದ ಒಂದು ಇದು PDF ಬಂದುಬಿಟ್ಟದ. ಟೋಟಲಾಗಿ 390 ಜನ ಸೆಲೆಕ್ಟ್ ಆಗಿದ್ದಾರೆ.